ಮಿಲ್ಕಿಂಗ್ ಮಷಿನ್ ಸಹಾಯದಿಂದ ನಾವು 4 ರಿಂದ 5 ನಿಮಿಷದಲ್ಲಿ ಒಂದು ಹಸುವಿನ ಹಾಲನ್ನ ಕರಿಬಹುದು ಸರ್. 2 ರಿಂದ 3 ಹಸು ಇದ್ರೆ ಇದು ಹಾಫ್ HP ಮೋನೋ ಬ್ಲಾಕ್ ಸಾಕಾಗುತ್ತೆ ಸರ್. ಕರೆಂಟ್ ಇಲ್ಲ ಅಂತಂದ್ರೆ ಈ ತರ ಎಂಜಿನ್ ನ ಕೂರಿಸ್ಕೊಂಡ್ರೆ ನಿಮಗೆ ಆರಾಮ್ಸೆ ಪೆಟ್ರೋಲ್ ನಲ್ಲಿ ರನ್ ಮಾಡಬಹುದು. ಇದು ಫಸ್ಟ್ ಗ್ರೇಡ್ ಮ್ಯಾಟ್ ಮತ್ತೆ ಥಿಕ್ನೆಸ್ ಇದೆ, ನಮ್ಮದೇ ಬ್ರ್ಯಾಂಡಿಂಗ್ ಅಲ್ಲಿ ಸಿಗುತ್ತೆ. ನಿಮಗೆ ಒಂದು ಮ್ಯಾಟ್ ತಗೊಂಡ್ರೆ ಅಟ್ಲೀಸ್ಟ್ 4 ರಿಂದ 5 ವರ್ಷ ಏನು ಪ್ರಾಬ್ಲಮ್ ಬರಲ್ಲ. ಇದರಲ್ಲಿ ನಿಮಗೆ ಒಂದು ಮ್ಯಾಟ್ ಇದ್ರೂ ನಾವು VR ಥ್ರೂ ಕಳಿಸ್ಕೊಡ್ತೀವಿ. ನಂದಿ ಅಗ್ರಿ ಸೆಂಟರ್ ಇಂದ ಮಾತಾಡ್ತಿರೋದು. ಇವತ್ತು ನಾವು ನಿಮಗೆ ಮಿಲ್ಕಿಂಗ್ ಮಷಿನ್ನ ಪರಿಚಯಿಸ್ತಾ ಇದ್ದೀವಿ. ನಮ್ಮಲ್ಲಿ 16,000-16,500ದಿಂದ ಸ್ಟಾರ್ಟ್ ಆಗಿದ್ದು ಮಿಲ್ಕಿಂಗ್ ಮಷಿನ್ಗಳು 50,000 ತನಕ ಮಿಲ್ಕಿಂಗ್ ಮಷಿನ್ಗಳು ಸಿಗ್ತಾ ಇದ್ದಾವೆ ನಮ್ಮ ಹತ್ರ. ಮೊದಲನೇದಾಗಿ ಮಿಲ್ಕಿಂಗ್ ಮಷಿನ್ನ ಉಪಯೋಗ ಏನಂತ ನಾನು ತಿಳಿಸ್ಕೊಡ್ತೀನಿ. 1-2 ಹಸು ಆದರೆ ಹಾಲನ್ನ ಈ ಸರಾಗವಾಗಿ ಕರಿಬೋದು. ಹಸುಗಳಲ್ಲಿ 4 ಅಥವಾ 5 ಹಸುಗಳಿದ್ರೆ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ 10 ಲೀಟ್ರು 8 ಲೀಟ್ರು 15 ಲೀಟ್ರ್ ತನಕ ಹಸುಗಳು ಹಾಲು ಕೊಡ್ತವೆ. ಸೊ ಆದ್ದರಿಂದ ಈ ಮಿಲ್ಕಿಂಗ್ ಮಷಿನ್ ಸಹಾಯದಿಂದ ನಾವು 4 ರಿಂದ 5 ನಿಮಿಷದಲ್ಲಿ ಒಂದು ಹಸುವಿನ ಹಾಲನ್ನ ಕರಿಬೋದು. ಅದು 10 ಲೀಟ್ರ್ ಇರಲಿ 12 ಲೀಟ್ರ್ ಇರಲಿ, ಅದು ಹಸು ಇಳಿಸ್ದ ಹಾಗೆ ಬೇಗ ಹಾಲು ಕೊಡುತ್ತೆ. 4 ರಿಂದ 5 ನಿಮಿಷಕ್ಕೆ ಒಂದು ಹಸುದು ಹಾಲು ಕರಿಯೋದು ಮುಗಿಯುತ್ತೆ ಈ ಮಷಿನ್ ಸಹಾಯದಿಂದ. ಈಗ 1 ರಿಂದ 5 ಹಸು ಇರೋ ಗ್ರಾಹಕರಿಗೆ ಈ ಅರ್ಧ HP ಮಿಲ್ಕಿಂಗ್ ಮಷಿನ್ನು ಮೋನೋ ಬ್ಲಾಕ್ನ ಕೊಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು 3/4 HP ಮಿಲ್ಕಿಂಗ್ ಮಷಿನ್ನು. ಇದು 1 ರಿಂದ 8 ಹಸು ಇರೋರಿಗೆ ಉಪಯೋಗ ಆಗುತ್ತೆ. ಇದು ಬಂದ್ಬಿಟ್ಟು ಅರ್ಧ HP, ಇವೆರಡು ಮೋನೋ ಬ್ಲ್ಯಾಕು. ಇದ್ರ ಸಹಾಯದಿಂದ ನಿಮಗೆ 10 ಮೀಟ್ರ್ ವ್ಯಾಕ್ಯೂಮ್ ಪೈಪ್ ಬರುತ್ತೆ ಮತ್ತು 25 ಲೀಟ್ರ್ ಕ್ಯಾನ್ ಬರುತ್ತೆ. ಮತ್ತು ಮೋಟ್ರಿಗೆ 1 ವರ್ಷ ವಾರಂಟಿ ಇರುತ್ತೆ, ಅಂದರೆ ಗ್ಯಾರಂಟಿ, ಅಂದರೆ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ. ಇದು 3/4 HP, ಇದು ಕೂಡ ಅದೇ ಥರ ವಾರಂಟಿ ಕನ್ಸಿಡರ್ ಆಗುತ್ತೆ. ಇದು ನಿಮಗೆ 25 ಲೀಟ್ರ್ ಟ್ಯಾಂಕ್ ಕ್ಯಾನ್ ಬರುತ್ತೆ. ಇದರಲ್ಲಿ ನಿಮಗೆ ಮೋನೋ ಬ್ಲಾಕ್ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ಬನ್ನಿ ಹತ್ರದಲ್ಲಿ, ಈ ಮೋಟ್ರು ಮತ್ತು ಪಂಪು ಎರಡು ಒಂದೇ ಇರೋದಕ್ಕೆ ಮೋನೋ ಬ್ಲಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಈ ರೇಟ್ ಆಗುತ್ತೆ. ಇದು ನಿಮಗೆ ಬೆಲ್ಟ್ ಡ್ರೈವು, ಅಂದರೆ ಮೋಟ್ರು ಪ್ಲಸ್ ಬೆಲ್ಟ್ ಇರೋದ್ರಿಂದ ಇದು 10 ರಿಂದ 12 ಹಸು ತನಕ ಕರಿಬೋದು. ಇದು ಸಿಂಗಲ್ ಬಕೆಟ್ ಆಪ್ಷನ್ನು. ಇದು ನೆಕ್ಸ್ಟು ಇದು ಮೋಟ್ರ್ LPM ಬಂದುಬಿಟ್ಟು ಇದೆರಡು ಬಂದುಬಿಟ್ಟು 150 180, ಇದು ಬಂದುಬಿಟ್ಟು 220, ಇದು ಬಂದುಬಿಟ್ಟು 250 LPM. ಇದರಲ್ಲಿ 1 HP ಮೋಟ್ರ್ ಬರುತ್ತೆ. ಸೊ ಇದ್ರ ಮೇಲ್ಗಡೆ ನೀವು 2 ಅಥವಾ ಹೆಚ್ಚಿನದಾಗಿ ಬಕೆಟ್ನ ಇದರಲ್ಲಿ ಕರಿಬೋದು, ಅಂದರೆ 2 ಬಕೆಟ್ ಆಪ್ಷನ್ ಮಿಲ್ಕಿಂಗ್ ಮಷೀನು. ಇದು ಬಂದುಬಿಟ್ಟು 450 LPM ಅಂತ, ಇದು ಎಲಿಫೆಂಟ್ ಮಾಡೆಲ್ ಅಂತ ಈ ಪಂಪು. ಇದು ನಿಮಗೆ ಮಿನಿಮಮ್ ಏನಿಲ್ಲ ಅಂದ್ರೂ 3 ಬಕೆಟ್ ಚಲನೆ ಮಾಡ್ಬೋದು. ಇದರಲ್ಲಿ 1 HP ಮೋಟ್ರ್ ಇದೆ. ಅಟ್ ಎ ಟೈಮು 3 ಹಸುಗಳಿಗೆ ಹಾಲು ಕರೆಸ್ಬೋದು ಇದರಲ್ಲಿ. ಆಮೇಲೆ ಇದ್ರ ಜೊತೆ ಇದು ನೋಡಿ ಹೈ ಎಂಡ್ ಮಾಡಲು. ಇದರಲ್ಲಿ ನಿಮಗೆ ಇಂಜಿನ್ನು ಮತ್ತು ಕ್ಲೀನಿಂಗು ಎಲ್ಲ ಮಾಡ್ಬೋದು ಈ ಹಾಲು ಕರಿಯೋ ಮಿಷಿನಿನ ಸಹಾಯದಿಂದ. ಅಂದರೆ ಕಂಪ್ಲೀಟ್ ನಿಮ್ಗೆ ಇದೊಂದು ಸೆಟ್ಟು ನಿಮಗೆ 40,000ನೇ ಪ್ರಾರಂಭ ಆಗುತ್ತೆ. ಈ ಮಿಲ್ಕಿಂಗ್ ಮಷೀನಲ್ಲಿ ನಿಮಗೆ ಒಂದೇ ಸಲ 4 ಹಸುಗಳದ್ದು ಹಾಲು ಕರಿಬೋದು ಒಂದೇ ಸಲ. ಇದು 450 LPM. ಇದರಲ್ಲಿ ವಾಶು ಮಾಡ್ಬೋದು. ಈ ಇಂಜಿನ್ ಸಹಾಯದಿಂದ ಇದಕ್ಕೊಂದು ಬೆಲ್ಟ್ ಹಾಕ್ಕೊಡ್ತೀವಿ. ಈ ಬೆಲ್ಟ್ ಸಹಾಯದಿಂದ ನೀವು ವಾಷಿಂಗ್ ಕೂಡ ಮಾಡ್ಕೋಬೋದು. ಸ್ಪೇರ್ಸು ನಿಮಗೆ ಕಂಪ್ಲೀಟ್ ಆಲ್ ಓವರ್ ಕರ್ನಾಟಕ ನಾವು ಸಪ್ಲೈ ಕೊಡ್ತೀವಿ. ನಿಮ್ಗೆ ಏನಾದರೂ ಆನ್ಲೈನಲ್ಲಿ ನಮಗೆ ಫೋನ್ ಮಾಡಿ ಬುಕ್ ಮಾಡಿದ್ರೆ VR ಥ್ರೂ ಕಳಿಸ್ಕೊಡ್ತೀವಿ. ಗ್ಯಾರಂಟಿ ಬಂದುಬಿಟ್ಟು ಮೋಟ್ರಿಗೆ ನಿಮಗೆ 1 ಇಯರ್ ಗ್ಯಾರಂಟಿ ಇರುತ್ತೆ. ಏನಾದರೂ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ ಮೋಟ್ರನ್ನ. ಪಂಪನ್ನು ಏನಾದರೂ ರಿಪೇರಿ ಮಾಡಿಕೊಳ್ತೀವಿ. ನಿಮ್ಗೆ ಏನಾದರೂ ಪಂಪನ್ನು ರಿಪೇರಿ ಮಾಡೋಕ್ಕಾಗಿಲ್ಲ ಅಂತಂದರೆ ನಾವು ರೀಪ್ಲೇಸ್ ಮಾಡಿ ಕೊಡ್ತೀವಿ ಇಲ್ಲಿಂದನೇ. ಪೆಟ್ರೋಲ್ ಮುಖಾಂತರನೂ ಆಪ್ರೇಟ್ ಆಗುತ್ತೆ ಸರ್. ಇನ್ ಕೇಸ್ ಏನಾದರೂ ನಿಮ್ಮ ಮನೇಲಿ ಕರೆಂಟ್ ಇಲ್ಲ ಅಂದಾಗ ಈ 2 ಮೋಟ್ರುಗಳು ಹಾಫ್ HP ಮೋಟ್ರುಗಳು, ಇದೆರಡು ನಿಮಗೆ 150 AH ಇದ್ದರೆ 150 AH ಇದ್ದರೆ ನಿಮಗೆ UPS ಅಲ್ಲಿ ರನ್ ಆಗುತ್ತೆ. ಇನ್ ಕೇಸ್ 150 AHಗಿಂತ ಜಾಸ್ತಿ ಇದ್ದರೆ ಕಡಿಮೆ ಇದ್ದರೆ ರನ್ ಆಗೋದಿಲ್ಲ. ಆಮೇಲೆ ನಿಮಗೆ ಕರೆಂಟ್ ಇಲ್ಲ ಅಂತಂದರೆ ಈ ಥರ ಎಂಜಿನ್ನ ಕೂರಿಸ್ಕೊಂಡ್ರೆ ನಿಮಗೆ ಆರಾಮ್ಸೆ ಪೆಟ್ರೋಲ್ನಲ್ಲಿ ರನ್ ಮಾಡ್ಬೋದು ಈ ಮಿಲ್ಕಿಂಗ್ ಮಷಿನ್ನ. ಸರ್ 2 ರಿಂದ 3 ಹಸು ಇದ್ದರೆ ಇದು ಹಾಫ್ HP ಮೋನೋ ಬ್ಲಾಕು ಸಾಕಾಗುತ್ತೆ ಸರ್. ಇದು ಬಂದುಬಿಟ್ಟು ನಿಮಗೆ 1 ರಿಂದ 5 ಹಸು ತನಕ ಆರಾಮ್ಸೆ ಇದರಲ್ಲಿ ಕರಿಬೋದು ಸರ್. 1 ರಿಂದ 8 ಹಸುನೂ ಕರಿಬೋದು, ಬಟ್ ಸ್ವಲ್ಪ ಸ್ಪೀಡ್ ಕಮ್ಮಿ ಇರುತ್ತೆ. ಈಗ ಲೇಟ್ ಆಗುತ್ತೆ ಡೈರಿಗೆ ಹಾಕಲಿಕ್ಕೆ, 6 ಗಂಟೆ ಆಯಿತು 5:15 ಆಯಿತು ಅಂದಾಗ ಸ್ವಲ್ಪ ಗಡಿಬಿಡಿ ಆಗೋದ್ರಿಂದ ಸ್ವಲ್ಪ ದೊಡ್ಡ ಮಾಡಲಿಗೆ ಹೋಗ್ಬೇಕು. ಬಟ್ ಕಂಫರ್ಟಬಲ್ ಆಗಿ 1 ರಿಂದ 6 ಹಸು ತನಕ ಇದನ್ನು ಮೇಂಟೈನ್ ಮಾಡ್ಬೋದು. ಇದನ್ನ ಎತ್ತಿ ತೋರಿಸಪ್ಪ. ಇದು ನಿಮಗೆ ಇದರದ್ದು ಕಂಪ್ಲೀಟ್ ಸ್ಪೇರ್ಸು ಎಲ್ಲ ಇರುತ್ತೆ. ಇದು ತುಂಬ ಲೈಟ್ ವೆಯ್ಟ್ ಇರುತ್ತೆ. ಇದಕ್ಕೆ ಮೇಲ್ಗಡೆ ಬೇಕಾದ್ರೆ ಇಂಜಿನ್ನು ಫಿಟ್ ಮಾಡ್ಬೋದು ಈ ಜಾಗಕ್ಕೆ. ಇದರಲ್ಲಿ ಕ್ಲೀನಿಂಗ್ ಫಿಟ್ ಮಾಡ್ಲಿಕ್ಕೆ ಆಗಲ್ಲ, ಅಂದರೆ ವಾಷಿಂಗ್ ಫಿಟ್ ಮಾಡ್ಲಿಕ್ಕೆ ಆಗಲ್ಲ. ಇಂಜಿನ್ನ ಫಿಟ್ ಮಾಡ್ಬೋದು. ಈ ಜನ್ರೇಟರ್ ಆಗಿ ಇದು ಕನ್ವರ್ಟ್ ಆಗಿ ನಿಮಗೆ ಕರೆಂಟ್ ಇಲ್ಲದೆ ಇದ್ರೂ ಕೂಡ ಇದು ಹಾಲು ಕರಿಯುತ್ತೆ. ಇದ್ರ ಜೊತೆ 10 ಮೀಟ್ರ್ ವ್ಯಾಕ್ಯೂಮ್ ಪೈಪ್ ಬರುತ್ತೆ, ಮತ್ತು ಮಿಲ್ಕಿಂಗ್ ಕ್ಯಾನ್ ಬರುತ್ತೆ 25 ಲೀಟ್ರು, ಮತ್ತು ನಿಮಗೆ ಬ್ರಷ್ ಬರುತ್ತೆ, ಪಲ್ಸೇಟ್ರು ಬರುತ್ತೆ, ಪ್ರತಿಯೊಂದು ಇದರಲ್ಲಿ ಬರುತ್ತೆ. ಹೌದು, ಇದನ್ನು ಡೈಲಿ ಬಿಸಿನೀರಲ್ಲಿ ಹಾಕಿ ತೊಳಿಬೋದು. ನಮ್ಮ ಹುಡುಗ ಎಕ್ಸ್ಪ್ಲೇನ್ ಮಾಡ್ತಾನೆ, ಸರ್ವಿಸ್ ಹುಡುಗ. ಇದು ವಾಷಿಂಗ್ ಮಾಡಬೇಕಂದ್ರೆ ನಾವು ಬಿಸಿನೀರಲ್ಲೇ ವಾಶ್ ಮಾಡಬೇಕು ಸರ್. ನಾವು ಇದನ್ನ ಅಂದರೆ ಒಂದು ಟಬ್ಬಿಗೆ ಬಿಸಿನೀರು ಇಟ್ಕೊಂಡ್ಬಿಟ್ಟು, ಜಾಸ್ತಿ ಇಡಬಾರ್ದು, ಒಂದು 2 ಚಮಚ ಬಿಸಿನೀರು ಇಟ್ಬಿಟ್ಟು ನಾವು ಇದು 4 ಬಿಸಿನೀರಿಗೆ ಹಾಕಿದ್ರೆ ಸೀದಾ ಬಂದು ಕ್ಯಾನ್ ಒಳಗೆ ನೀರು ಬರುತ್ತೆ ಸರ್. ಇದು ಅವಾಗ ವಾಶ್ ಆಗುತ್ತೆ ಸರ್. ಈ ರಬ್ಬರ್ನ ಯಾವಾಗಲೂ ಕ್ಯಾಪಲ್ಲೇ ಇರುತ್ತೆ, ಯಾವಾಗಲೂ ತೆಗಿಬಾರ್ದು ಸರ್. ಈ ರಬ್ಬರ್ ಕ್ಯಾಪ್ ಯಾವಾಗಲೂ ತೆಗಿಬಾರ್ದು, ಲೂಸ್ ಆಗುತ್ತೆ. ಅದನ್ನ ಬಿಸಿನೀರು ಬಟ್ಟೆ ತೊಗೊಂಡು ಎಲ್ಲ ವಾಶ್ ಮಾಡಿದ್ರೆ ಸಾಕು ಸರ್. ಮಿಲ್ಕಿಂಗ್ ಮಷಿನ್ ಎಷ್ಟು ಉಪಯೋಗನೋ ಅದ್ರ
ಹಸುಗಳು ಯಾವುದೇ ಅನಾರೋಗ್ಯಕ್ಕೆ ತುತ್ತಾಗ್ದಂಗೆ ಇರಬೇಕಂತಂದರೆ ಕೌ ಮ್ಯಾಟು ತುಂಬಾ ಇಂಪಾರ್ಟೆಂಟು. ಕೌ ಮ್ಯಾಟ್ ಬಂದುಬಿಟ್ಟು 17 mm ಮತ್ತು 19 mm ಎರಡು ಥಿಕ್ನೆಸ್ಸಲ್ಲಿ ಸಿಗುತ್ತೆ. 17 mm ಬಂದುಬಿಟ್ಟು ನಮ್ಮ ಹತ್ರ 38 kg ಫಸ್ಟ್ ಗ್ರೇಡ್ ಮ್ಯಾಟ್ ಸರ್. ಮಾರ್ಕೆಟಲ್ಲಿ ಎಲ್ಲರೂ 2300 400ಕ್ಕೆಲ್ಲ ಸೆಕೆಂಡ್ ಗ್ರೇಡು ಥರ್ಡ್ ಗ್ರೇಡ್ ಮ್ಯಾಟ್ ಕೊಡ್ತಾರೆ. ಇದು ಫಸ್ಟ್ ಗ್ರೇಡ್ ಮ್ಯಾಟು ಮತ್ತು ಥಿಕ್ನೆಸ್ ಇದೆ. ನಮ್ಮದೇ ಬ್ರ್ಯಾಂಡಿಂಗಲ್ಲಿ ಸಿಗುತ್ತೆ, ನಂದಿ ಕೌ ಮ್ಯಾಟ್ಸ್ ಅಂತ ಹೆಸರಲ್ಲೇ ಸಿಗುತ್ತೆ. ಇದು 17 mm. ಇದು ಒಂದು ಮ್ಯಾಟು 37 ರಿಂದ 38 kg ಸರಾಸರಿ ಬರುತ್ತೆ. ಇದ್ರ ಬೆಲೆ 2550 ರೂಪಾಯಿ. ಇದ್ರ ಬೆಲೆ 19 mm. ಇದು 42 kg ಬರುತ್ತೆ. ಇದ್ರ ಬೆಲೆ 2750 ಫಸ್ಟ್ ಗ್ರೇಡ್ ಮ್ಯಾಟ್. ಇದರಲ್ಲಿ ಹೆಂಗೆ ಅಂದರೆ ಸರ್, ನಿಮಗೆ ಈ ರಬ್ಬರ್ ಹೆಂಗೆ ಅಂತಂದರೆ ಒರಿಜಿನಲ್ ರಬ್ಬರ್ಗೆ ರಿಕ್ಲೈನರ್ ಅಂತೆಲ್ಲ ಯೂಸ್ ಮಾಡ್ತಾರೆ. ರಿಕ್ಲೈನರ್ ಎಲ್ಲ ಜಾಸ್ತಿ ಯೂಸ್ ಮಾಡದೇ ಇದ್ದರೆ ನಿಮಗೆ ವೆಯ್ಟ್ ಬರುತ್ತೆ, ಬಟ್ ಕ್ವಾಲಿಟಿ ಇರಲ್ಲ, ಡ್ಯೂರಬಿಲಿಟಿ ಇರಲ್ಲ. ಇದು ನಿಮಗೆ ಒಂದು ಮ್ಯಾಟ್ ತೊಗೊಂಡ್ರೆ ಅಟ್ಲೀಸ್ಟ್ 4 ರಿಂದ 5 ವರ್ಷ ಏನು ಪ್ರಾಬ್ಲಮ್ ಬರಲ್ಲ ಇದರಲ್ಲಿ. ಅಂದರೆ ಬೇಗ ಹಾಳಾಗಲ್ಲ, ಅಂದರೆ ರಬ್ಬರ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ಫಸ್ಟ್ ಗ್ರೇಡ್ ಮ್ಯಾಟ್ ಅಂದರೆ ಬೇಸಿಕಲಿ. ಸೊ ಈ ಮ್ಯಾಟ್ಗಳನ್ನ ನಾವು ಥ್ರೂಔಟ್ ಕರ್ನಾಟಕ, ಥ್ರೂಔಟ್ ಯಾವುದೇ ಸ್ಟೇಟಿಗಿದ್ರು, ಮಹಾರಾಷ್ಟ್ರಕ್ಕಾದರೂ ಕಳಿಸ್ಕೊಡ್ತೀವಿ ಥ್ರೂ VRL. ನಿಮಗೆ ಒಂದು ಮ್ಯಾಟ್ ಇದ್ದರೂ ನಾವು VRL ಥ್ರೂ ಕಳಿಸ್ಕೊಡ್ತೀವಿ. ಮುಂಗಡ ಪಾವತಿ ಮಾಡಬೇಕಾಗತ್ತೆ ಸರ್. ನಮ್ಮದು ಅರಸೀಕೆರೆ ಸರ್, ಹಾಸನ ಡಿಸ್ಟಿಕಲ್ಲಿ ಬರುತ್ತೆ. ನೀವು ಆನ್ಲೈನ್ ಮುಖಾಂತರನೂ ಫೋನ್ ಮಾಡಿ ದುಡ್ಡು ಹಾಕಿದ್ರೆ ನಾವು VRL ಥ್ರೂ ಕಳಿಸ್ಕೊಡ್ತೀವಿ. ಆಮೇಲೆ ಬೈ ಹ್ಯಾಂಡ್ ಇಲ್ಲೇ ವಿಸಿಟ್ ಮಾಡಿನೂ ತೊಗೊಂಡು ಹೋಗ್ಬೋದು ಸರ್.